ರೌಜರಿಯಲ್ಲಿ ಪಾಕಿಸ್ತಾನ ಗುಂಡಿನ ದಾಳಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾವು, ಇಬ್ಬರಿಗೆ ಗಾಯ, ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜ್ಕುಮಾರ್ ಸಾವನ್ನಪ್ಪಿದ್ದಾರೆ. ರಾಜ್ಕುಮಾರ್ ನಿವಾಸಕ್ಕೆ ಬಡಿದಿದ್ದ ಪಾಕ್ನ ಶೆಲ್, ಗಂಭೀರ ಗಾಯಗೊಂಡಿದ್ದ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾವು. ರಾಜ್ಕುಮಾರ್ ನಿಧನಕ್ಕೆ ಸಿಎಂ ಒಮರ್ ಅಬ್ದುಲ್ಲಾ ಸಂತಾಪವನ್ನು ಸೂಚಿಸಿದ್ದಾರೆ. ರೌಜರಿಯಲ್ಲಿ ಪಾಕಿಸ್ತಾನದ ಗುಂಡಿನ ದಾಳಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾವನ್ನಪ್ಪಿರುವಂತಹ ಘಟನೆ ಇದು. ಇಬ್ಬರಿಗೆ ಗಾಯಗಳಾಗಿದೆ. ಹಾಗೆಯೇ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜ್ಕುಮಾರ್ ಸಾವನ್ನಪ್ಪಿದ್ದಾರೆ. ರಾಜ್ಕುಮಾರ್ ಅವರ ನಿವಾಸಕ್ಕೆ ಪಾಕ್ನ ಶೆಲ್ ಬಡಿದಿತ್ತು. ಆ ಕಾರಣಕ್ಕಾಗಿ ಗಂಭೀರವಾಗಿ ಗಾಯಗೊಂಡಿದ್ರು ಹೆಚ್ಚುವರಿ ಜಿಲ್ಲಾಧಿಕಾರಿ. ಅವರು ಸಾವನ್ನಪ್ಪಿರುವಂತಹ ಘಟನೆ ಇದು. ರಾಜ್ಕುಮಾರ್ ನಿಧನಕ್ಕೆ ಸಿಎಂ ಒಮರ್ ಅಬ್ದುಲ್ಲಾ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ನೋಡಿ, ಪಾಕಿಸ್ತಾನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ದಾಳಿಗಳನ್ನು ನಡೆಸ್ತಾ ಇದೆಯಲ್ಲ, ಇದರಿಂದ ಕೆಲವು ಅಮಾಯಕ ನಾಗರಿಕರ ಜೀವ ಹೋಗ್ತಾ ಇದೆ. ರೌಜರಿಯಲ್ಲಿ ಪಾಕಿಸ್ತಾನ ಗುಂಡಿನ ದಾಳಿಯ ಎಫೆಕ್ಟ್ ಇದು. ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾವನ್ನಪ್ಪಿರೋದು. ಇದರಿಂದ ಇಬ್ಬರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಜಿಲ್ಲಾಧಿಕಾರಿಗೆ ಹೆಚ್ಚಿನ ರೀತಿಯಾದಂಥ ಗಾಯಗಳಾಗಿತ್ತು, ಗಂಭೀರ ಆಗಿತ್ತು. ಆ ಕಾರಣಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ರಾಜ್ಕುಮಾರ್ ಅವರ ನಿವಾಸಕ್ಕೇನೆ ಪಾಕ್ನ ಶೆಲ್ಲು ಬಡಿದಿದ್ದಂಥ ಹಿನ್ನೆಲೆಯಲ್ಲಿ ಇಷ್ಟರ ಮಟ್ಟಿಗೆ ಅಪಘಾತ ಸಂಭವಿಸಿತು. ಗಂಭೀರ ಗಾಯಗೊಂಡಿದ್ದ ಹೆಚ್ಚುವರಿ ಜಿಲ್ಲಾಧಿಕಾರಿ ಇದೀಗ ಸಾವನ್ನಪ್ಪಿದ್ದಾರೆ. ರಾಜ್ಕುಮಾರ್ ನಿಧನಕ್ಕೆ ಸಿಎಂ ಒಮರ್ ಅಬ್ದುಲ್ಲಾ ಸಂತಾಪ ಸೂಚಿಸಿದ್ದಾರೆ. ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಇವರು ಭಾಗಿಯಾಗಿದ್ರಂತೆ. ಅಂದರೆ ಕಟ್ಟೆಚ್ಚರ ಕ್ರಮ ಹೇಗೆ ಕೈಗೊಳ್ಳಬೇಕು, ಭದ್ರತಾ ವ್ಯವಸ್ಥೆ ಹೇಗಿರಬೇಕು, ಜನರು ಪ್ಯಾನಿಕ್ ಆಗದಿರೋ ಥರ ನಾವು ಹೇಗೆ ನೋಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಒಂದು ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ನಲ್ಲಿ ಈ ಅಧಿಕಾರಿಯು ಕೂಡ ಭಾಗಿಯಾಗಿದ್ದರು, ಜಿಲ್ಲಾಧಿಕಾರಿ ಕೂಡ ಭಾಗಿಯಾಗಿದ್ದರು. ಆದರೆ ರಾತ್ರಿ ನಡೆದಂಥ ದಾಳಿಯಿಂದ ಅವರ ನಿವಾಸ ಜಖಮ್ ಆಗಿಬಿಟ್ಟಿದೆ. ಅದರ ಜೊತೆಗೆ ಇವ್ರಿಗೂ ಕೂಡ ಗಂಭೀರವಾದಂಥ ಗಾಯ ಆಗಿದೆ. ರೌಜರಿಯಲ್ಲೇ ಆಗಿರೋದು ಇದೊಂದು ಘಟನೆ. ಗಂಭೀರವಾಗಿ ಗಾಯಗೊಂಡಿದ್ದರು, ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಸಾವನ್ನಪ್ಪಿದ್ದಾರೆ. ಇನ್ನುಳಿದಂತೆ ಇಬ್ಬರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವ್ರು ಯಾರು, ಅವ್ರ ಪರಿಸ್ಥಿತಿಗೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ನೋಡಿ ಪಾಪ, ಏನೂ ಗೊತ್ತಿಲ್ಲದ, ಏನೂ ಅರಿವಿಲ್ಲದವರನ್ನು ಬಲಿ ಪಡ್ಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಪಾಕಿಸ್ತಾನ ಮಾಡ್ತಾ ಇರೋದು. ಬೇಕು ಅಂತ ನಾಗರಿಕರನ್ನೇ ಗುರಿಯಾಗಿಸಿರೋದು. ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಇದು. ನಾಗರಿಕರ ಮನೆ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ಕೆಲವು ಮನೆಗಳು ಧ್ವಂಸ ಆಗ್ಬಿಟ್ಟಿದೆ, ಕೆಲವು ಮನೆಗಳು ಬಿರುಕು ಬಿಟ್ಕೊಂಡಿದೆ. ಮನೆ ಒಳಗಿದ್ದವರಿಗೂ ಕೂಡ ಗಾಯಗಳಾಗಿದೆ, ಸಮಸ್ಯೆಗಳಾಗಿದೆ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗೆ ಗಾಯಗಳಾಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದರೂ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಸಾವನ್ನಪ್ಪಿದ್ದಾರೆ. ಭಾರತೀಯ ಅಧಿಕಾರಿಯವರು ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಆದರೆ ನಿನ್ನೆ ರಾತ್ರಿ ಪಾಕಿಸ್ತಾನ ಮಾಡಿದಂಥ ಬೆನ್ನ ಹಿಂದೆ ಚೂರಿ ಹಾಕೋ ಕೆಲಸ, ನಾಗರಿಕರನ್ನು ಗುರಿಯಾಗಿಸ್ಕೊಳ್ಳೋದು. ಇವರಿಗೆ ನಮ್ಮ ಸೇನೆಯ ವಿರುದ್ಧ, ನಮ್ಮ ಸೇನೆಯ ಜೊತೆಗೆ ಹೊಡೆದಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾಗರಿಕರನ್ನು ಗುರಿಯಾಗಿಸ್ಕೊಳ್ತಿದ್ದಾರೆ. ಹೇಳಿ ಕೃತ್ಯ ಮಾಡ್ತಾ ಇರೋದು. ನಾಗರಿಕರನ್ನು ಗುರಿಯಾಗಿಸ್ಕೊಂಡ್ರೆ ಏನು ಮಾಡ್ತಾರೆ ಪಾಪ ನಾಗರಿಕರು? ಅದು ಪಹಲ್ಗಾಮ್ ಅಟ್ಯಾಕು ಹಾಗೆ ಮಾಡಿದ್ದು. ನಿಶಸ್ತ್ರಧಾರಿಗಳು, ಅಮಾಯಕರು, ಪ್ರವಾಸಿಗರನ್ನು ಅಟ್ಯಾಕ್ ಮಾಡಿದ್ದು. ಇವ್ರಿಗೆ ಗೆದರಿಂದ ಹೋರಾಡಿ ಯಾವತ್ತಿಗೂ ಅಭ್ಯಾಸ ಇಲ್ಲ. ಹಿಂದೆಯಿಂದ ಚೂರಿ ಹಾಕೋದೇ ಕೆಲಸ. ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಸಿಗುತ್ತೆ? ನಮ್ಮ ಸೇನೆ ಎಲ್ಲ ಅಟ್ಯಾಕ್ ಮಾಡಬೇಕು, ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದನ್ನ ಈಗ ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದೆ. ಆದರೆ ಉಪಯೋಗ ಏನು ಬಂತು? ಭಾರತದಿಂದ ಅಟ್ಯಾಕ್ ಆಗ್ತಿದೆ, ನಾವು ಸುಮ್ಮನೆ ಏನೋ ಮಾಡಬೇಕು ಅಂತ ಇಲ್ಲಿ ನಾಗರಿಕರನ್ನು ಗುರಿಯಾಗಿಸ್ಕೊಳ್ತಾ ಇರೋದು. ಇದಕ್ಕೂ ಕೂಡ ಬೆಲೆ ತರಬೇಕಾಗತ್ತೆ ಪಾಕಿಸ್ತಾನ, ಅದಂತೂ ಖಂಡಿತ. ನೋಡಿ, ಅಲ್ಲಿ ಶೆಲ್ಗಳೆಲ್ಲ ಪುಡಿ ಪುಡಿ ಆಗಿ ಬಿದ್ದಿರೋದನ್ನು ನೀವು ನೋಡ್ತಾ ಇದ್ದೀರಿ. ಡಿಕ್ಕಿ ಹೊಡೆದ ಕಾರಣಕ್ಕಾಗಿ ಎಲ್ಲವೂ ಕೂಡ ಡ್ಯಾಮೇಜ್ ಆಗಿ ಬಿದ್ದಿದೆ. ಅವೆಲ್ಲವನ್ನು ವಶಕ್ಕೆ ಪಡ್ಕೊಳ್ತಾರೆ. ಅದರಲ್ಲಿ ಏನಿದೆ, ಏನೇನು ಬಳಕೆ ಮಾಡ್ಕೊಂಡಿದ್ದಾರೆ, ಎಲ್ಲಿಯದ್ದು, ಯಾವ ದೇಶಕ್ಕೆ ಸಂಬಂಧಪಟ್ಟಿತ್ತು, ಈ ಮುಖಾಂತರವಾಗಿ ಈ ಯುದ್ಧಕ್ಕೆ ಅವ್ರು ಏನು ತಯಾರಿ ಮಾಡ್ಕೊಂಡಿದ್ದಾರೆ, ಅವ್ರ ಹತ್ರ ಯಾವ್ಯಾವ ಶಸ್ತ್ರಾಸ್ತ್ರಗಳಿದೆ, ಯಾವ್ಯಾವ ದೇಶದಿಂದ ಶಸ್ತ್ರಾಸ್ತ್ರಗಳು ಬಂದಿದೆ, ಅದೆಲ್ಲವೂ ಕೂಡ ಗೊತ್ತಾಗತ್ತೆ. ಇದು ರೌಜರಿಯಲ್ಲಿ ನಡೆದಂಥ ಗುಂಡಿನ ದಾಳಿಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಬಲಿಯಾಗಿರೋದು. ಜಮ್ಮು ಕಾಶ್ಮೀರ, ಪಂಜಾಬು, ರಾಜಸ್ಥಾನ, LOC, ಅಂತಾರಾಷ್ಟ್ರೀಯ ಗಡಿ ಏನಿದೆ, ಈ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೆಮ್ಮದಿಯಾಗಿರೋದಕ್ಕೆ ಬಿಡಲೇಬಾರ್ದು ಅಂತ ಈ ರೀತಿ ಮಾಡ್ತಿರೋದು.
ಆದರೆ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ. ಒಂದ್ಸತಿ ಭಾರತ ನಿದ್ದೆ ಕೆಡಿಸ್ತು ಅಂತ ಅಂದರೆ ಮತ್ತಿನ್ನು ಸದ್ಯಕ್ಕೆ ನಾವು ವಾಪಸ್ ಚೇತರಿಕೆ ಕಂಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥ ಆಗ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಕೆದಕುವ ಕೆಣಕುವ ಕೆಲಸವನ್ನು ಇಲ್ಲಿ ಪಾಕಿಸ್ತಾನ ಮಾಡ್ತಾ ಇದೆ ನಿರಂತರವಾಗಿ. ಇದು ಮತ್ತಷ್ಟು ವಿಕೋಪಕ್ಕೆ ತಿರುಗುವ ಸಾಧ್ಯತೆ ಇದೆ.